ಬಂದೆಯಾ? ನೀನು ಬರಲೇಬೇಕು, ನಾನು ಈಗ ಹೋಗಲೇಬೇಕು. ಬರಲೇಬೇಕಲ್ಲ. ಚೊಂಬು ಕೊಡು, ಚೊಂಬು. ಚೊಂಬನೆ. ಅಮ್ಮ ಶೈಲೇಂದ್ರಿ, ಅಮ್ಮ ಜನನಿ, ನನ್ನದೊಂದು ಮಾತು ನಡೆಸಿಕೊಡುವಿಯಾ? ಯಾವ ಮಾತು? ಮೊದಲು ಹೇಳುವೆನು, ಹೇಳು ನೋಡೋಣ. ನೋಡುವಿಯಾ? ನೋಡಲೇಬೇಕು. ಮಧುವನ್ನ ತಾರೆ ಮೂರದಲ್ಲಿ ಜನವೇ ಕಾರ್ಯವ. ಮಧುವನ್ನ ತಾರೆ ಮೂರದಲ್ಲಿ ಜನವೇ ಕಾರ್ಯವ. ಅನುಜನ ಸದನಕ್ಕೆ ಹೋಗೆ ನೀನು, ನಿನ್ನಯ ತಮ್ಮನ ಬಲನೆ ಕಾಣ. ಅನುಜನ ಸದನಕ್ಕೆ ಹೋಗೆ ನೀನು, ನಿನ್ನಯ ತಮ್ಮನ ಬಲನೆ ಕಾಣ. ಹೋಗಲಾಗೆ ನಾರಿ ಮಣಿಯಳೆ, ಹೋಗಲಾರೆ ತರಣಿ ಮಣಿಯಳೆ. ಬೇಗನೆ ಹೋಗೆ ನಾರಿ ಮಣಿಯಳೆ, ಹೋಗಲಾರೆ ತರಣಿ ಮಣಿಯಳೆ. ಮಧುವಲ್ಲದಾರೆ ಮೋದದರೆ ಶೈಲೇಂದ್ರಿ, ಅಮ್ಮ ಜನನಿ, ತಮ್ಮನ ಆಲಯಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ. ಛತ್ರನಾದ ಎಲ್ಲ ಕಾಂತನಿಗೆ ಬೇಕಾಗಿರೋದು ಕಂಡ್ಯಾ ಶೈಲೇಂದ್ರಿ? ಅಮ್ಮ ಜನನಿ, ಶೈಲೇಂದ್ರಿ, ನಾನು ನಿನಗೆ ಮೊದಲೇ ಹೇಳಿದ ಏನೆಂದು? ಪರರ ಆಸ್ಥಾನಕ್ಕೆ ಹೋಗಲಾರೆನೋ, ಪರರ ಸೇವೆಯನ್ನು ಮಾಡಲಾರೆನೆಂದು. ಓಹೋ, ಇದು ಅಲ್ಲದೆ ನಿಮ್ಮ ತಮ್ಮನಾದ ಕೀಚಕನು ಬಲು ನೀಚನು. ಏನು ಮಾಡಿದನು? ನನ್ನನ್ನು ನೋಡಿ ಎತ್ತೆತ್ತಲೋ ಮಾತನಾಡ್ತಿರುವನು. ಓಹೋ, ನಾನು ಸರ್ವತ ಹೋಗಲಾರೆ ತಾಯಿ, ಸೌಖ್ಯತಾಯಿನಿ. ಶೈಲೇಂದ್ರಿ, ಅಮ್ಮ ಜನನಿ, ದಾಸಿಯಾಗಿ ಬಂದ ಮೇಲೆ ಹೇಳಿದ ಕೆಲಸವನ್ನು ಎಲ್ಲ ಮಾಡಲೇಬೇಕು. ಎಲ್ಲ ಮಾಡ್ತೀನಿ, ಈ ಕಾರ್ಯ ಮಾತ್ರ ಮಾಡಲಾರೆನು. ಯಾವ ಕಾರ್ಯ? ಮಧು ತೆಗೆದುಕೊಂಡು ನನ್ನ ತಮ್ಮನು ಏನೇನೋ ಮಾಡಿದನೆಂದು ಹೇಳಿದ್ಯಾ? ಹೌದು. ಅವನು ಅಂಥವನಲ್ಲ. ಹೌದು ಹೌದು ಹೌದು, ಬಹಳ ಒಳ್ಳೆಯವನು. ಅದು ನಿನಗೆ ಸ್ವಲ್ಪ ನೋಡು. ನೋಡದೆ ಕಣ್ಣು ತೆರೆದು ನೋಡಬೇಕು. ತೆಗೆದು ನೋಡೇ ಬೇಡವೆಂದು ಹೇಳಿದೆ. ಮನಸ್ಸಿಟ್ಟು ನೋಡು. ಇಷ್ಟೇ ನೋಡದೆ. ಎನ್ನಯ್ಯ ತಮ್ಮನು ಏನೋ ನನ್ನನು ನೋಡೆ ಸೊನ್ನೆ ಮಾಡಿ ಹೋದೆ. ಎನ್ನಯ್ಯ ತಮ್ಮನು ಏನು ಮಾಡಿದಾನೆ? ನನ್ನನು ನೋಡಿ ಸೊನ್ನೆ ಮಾಡಿ ಹೋದೆ. ಹೋಗಲು ಹೋಗಿ ನಾರಿ ಮಣಿಯಳೆ, ಹೋಗಲಾರೆ ತರಣಿ ಮಣಿಯಳೆ. ಬೇಗನೆ ಹೋಗೆ ನಾರಿ ಮಣಿಯಳೆ, ಹೋಗಲಾರೆ ತರಣಿ ಮಣಿಯಳೆ. ಮಧುವಲ್ಲದಾರೆ ಮುರದರೆ ಒಳ್ಳೆ ಜನನೇ ಕಾರ್ಯವ. ಮಧುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ರೆ ಒಳ್ಳೆ ನನ್ನಿವೆಯಾ? ಹೌದು ಜನನಿ. ಮಧುವನ್ನು ತೆಗೆದುಕೊಂಡು ಬಾ, ಇಲ್ಲವಾದರೆ ನಿನ್ನನ್ನು ಅರಮಂದಿರವನ್ನು ಬಿಟ್ಟು ದಬ್ಬಿಸಿ ಬಿಡುವೆನು. ಕಂಡ್ಯಾ ಶೈಲೇಂದ್ರಿ? ಅಯ್ಯೋ ಶಿವ ಶಿವ, ನಾನು ಏನು ಮಾಡಲಿ? ಮಧುವನ್ನು ತೆಗೆದುಕೊಂಡು ಬರದಿದ್ದರೆ ನಮ್ಮ ಅರಮನೆಯನ್ನು ಬಿಟ್ಟು ಹೋಗು ಎಂದು ನುಡಿಯಿತು. ಒಂದು ವೇಳೆ ಮಧುವನ್ನು ತೆಗೆದುಕೊಂಡು ಬಂದರೆ ಆ ದುರುಳನಾದ ಕೀಚಕನು ನನ್ನನ್ನು ಏನು ಮಾಡುವನೋ ಏನು. ದೇವ ಶ್ರೀಹರಿ, ಎನ್ನ ಮಾನ ಕಾಯುವ ಭಾರ ನಿನ್ನದಾಗಿರೋದು. ಅಮ್ಮ ಜನನಿ, ಶೈಲೇಂದ್ರಿ, ನಿಮ್ಮ ಅನ್ನವನ್ನು ಉಂಡಿರುವೆ, ನಿಮ್ಮ ಬಟ್ಟೆಯನ್ನು ತೊಟ್ಟಿರುವೆ. ಹೌದು. ನಿಮ್ಮ ಮಾತನ್ನು ನಾನು ಎಂದಿಗೂ ಮೀರಲಾರೆನು. ಮೀರಬಾರದು. ಸುವರ್ಣ ಪಾತ್ರೆಯನ್ನು ಕೊಡು, ಮಧುವನ್ನು ತೆಗೆದುಕೊಂಡು ಬೇಗನೆ ಹೋಗು. ನನ್ನ ತಮ್ಮನನ್ನು ನೋಡು. ಸಿಗಳಿ ಮಲ್ಲಿಕಾರ್ಜುನ ಇವರು 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಬದ್ನಾಳು ಸಣ್ಣೀರ ಮನಗಂಡ ಮಲ್ಲಯ್ಯ ಇವರು ಕೀಚಕನ ಪಾತ್ರಕ್ಕೆ 500 ರೂಪಾಯಿಗಳನ್ನ ತಯಾರು ಮಾಡಿರ್ತಾರೆ. ಕೀಚಕ ಕರ್ಕಂಬರಪ್ಪ, ಕೀಚಕ ಕರ್ಕಂಬರಪ್ಪ. ಕೀಚಕ
ನಿನಗೆ ಶುಭವಾಗಲಿ ಮೇಲಕ್ಕೇಳಿ ಸ್ತ್ರೀಯಳೇ. ಅಣ್ಣಯ್ಯ, ಎಲೆ ಸುಂದರಿ, ಸುಂದರಿ ಎಂದು ಕರೆಯಬೇಡ. ಸುಂದರಿಯನ್ನು ಸುಂದರಿ ಎಂದು ಕರೆಯದಿದ್ದರೆ ಏನೆಂದು ಕರೆಯಬೇಕು? ಅಣ್ಣಯ್ಯ, ಎಲೆ ಸುಂದರಿ, ನಮೋ ನಮೋ ಅಣ್ಣ ಎಂದು ಬಣ್ಣದ ಮಾತುಗಳನ್ನಾಡುತ್ತ ನಿನ್ನ ಕೈಯಲ್ಲಿ ಸುವರ್ಣದ ಪಾತ್ರೆಯನ್ನು ಹಿಡಿದು ಎನ್ನ ಕಣ್ಣಿಗೆ ಅಪ್ಪುಟವನ್ನು ತೋರುವ ರಸ ಬಾಳೆ ಹಣ್ಣಿನಂತೆ ಇರುವ ಎಲೆ ಸಣ್ಣ ವಯಸ್ಸಿನ ಚಿನ್ನದ ಹೆಣ್ಣೆ, ಇನ್ನು ಏಕಾಂಗಿಯಾಗಿ ಈ ರಾಜ ದರ್ಬಾರದಲ್ಲಿ ಬಂದು ನಿಂತು ನಮೋ ನಮೋ ಅಣ್ಣ ಎಂದು ಎನ್ನಗೆ ವಂದನೆ ಮಾಡಿದ ಕಾರಣವೇನು? ಒಂದು ಉಳಿಯದೆ ಸಂದೇಹ ಮಮ ಬಿತ್ತರಿಸ ಮತ್ತಗೆ ಜಗಾಮಿನಿ, ತಡ ಮಾಡದೆ ತಿಳಿಸು ನೀ ಬಂದ ಕಾರ್ಯ ಮಮ ಬೇಗನೆ. ಅಣ್ಣಯ್ಯ, ಎಲೆ ಸುಂದರಿ, ನಾನು ಬಂದ ಕಾರಣವೇನೆಂದು ಕೇಳಿದೆಯಾ? ಸಾಧ್ಯವಾಗಿ ಕೇಳಿದನು ಸುಂದರಿ. ಕಾರ್ಯ ನಡೆಸಿಕೊಡುವೆಯಾ? ಅದು ಏನು ಚೆನ್ನಾಗಿ ಹೇಳು. ಹೇಳಲೆ? ಅದು ಏನು ಹೇಳು. ಕೊಡೋ ಕೊಡೋ ಮಾಧವನ ಅಣ್ಣ, ಕೊಡೋ ಮಾಧವನ ಕೊಡವೆ ಪಾಸತೆಯಳ, ಕೊಡವೆ ಪಾಸತೆಯಳ ಅಣ್ಣ. ಎಲೆ ಸುಂದರಿ, ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು. ಬಲ್ಲೆದ ನಿನ್ನಾಗ ಸಲ್ಲೆಗೆ ಮಾಡಾಗೋವೆ ಅಣ್ಣ. ಬೆಳ್ಳೆಯ ಬಾಟಲೋಳು, ಬೆಳ್ಳೆಯ ಬಾಟಲೋಳು, ಬೆಳ್ಳೆಯ ಬಾಟಲೋಳು ಬೆಲ್ಲನೆ ಬಾಗೆದೋ ಮಧುವಾ. ಅಣ್ಣಯ್ಯ, ಎಲೆ ಸುಂದರಿ, ನಾನು ಬಂದ ಕಾರಣವೇನೆಂದರೆ ಅದು ಏನು ಚೆನ್ನಾಗಿ ಹೇಳು. ನಿನ್ನ ಅಕ್ಕಳಾದ ಸುಧಿಷ್ಠ ದೇವಿಯು ನನ್ನನ್ನು ಜೇನುತುಪ್ಪ ತರಲು ಇಲ್ಲಿಗೆ ಕಳಿಸಿರುವಳು. ಹಾ, ಜಾಗ್ರತೆಯಿಂದ ಜೇನುತುಪ್ಪವನ್ನು ಕೊಟ್ಟು ಕಳಿಸುವಂತ ನಾವು ಹಣ್ಣ ಸುಗಳ ಲಾವಣ್ಯ. ಎಲೆ ಸುಂದರಿ, ಅಣ್ಣಯ್ಯ, ನಾನು ನಿನ್ನಗೆ ಮಧುವನ್ನು ಕೊಡುವುದಿಲ್ಲವೆಂದು ಹೇಳುವುದಿಲ್ಲ. ನಾನು ನುಡಿದ ನುಡಿ ಮಾತ್ರ ಸೆಟೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಎಲೆ ಸುಂದರಿ, ಅಣ್ಣಯ್ಯ, ನಾನು ಕೇಳಿದ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರವನ್ನು ಕೊಟ್ಟರೆ ನೀನು ಸರಿಯಾಗಿ ಮಧುವನ್ನು ತೆಗೆದುಕೊಂಡು ಹೋಗಬಹುದು. ಅದೇನು ಅಣ್ಣಯ್ಯ? ಅದು ಏನೆಂದರೆ, ಅದು ಏನು? ಈ ಜಗತ್ತಿನಲ್ಲಿ ಉಪಾಯ ಉಳ್ಳವನಿಗೆ ಅಪಾಯವಿಲ್ಲ, ಲಾಭವಿಲ್ಲದೆ ಹೋದರೆ ದಾರಿಗೂ ಯಾರು ಯಾವ ಕಾರ್ಯವನ್ನು ಒದಗಿಸಿಕೊಡುವುದಿಲ್ಲ. ಎಲೆ ಸುಂದರಿ, ಅಣ್ಣಯ್ಯ, ನಾನು ನಿನ್ನಗೆ ಮಧುವನ್ನು ಕೊಟ್ಟು ಕಳುಹಿಸಬೇಕಾದರೆ ಅಣ್ಣ ಎಂಬುವ 2 ಅಕ್ಷರವನ್ನು ಬಿಟ್ಟು ನನ್ನ ಒಳಗಿನ ಮಂದಿರಕ್ಕೆ ಬಂದು ಸುಂದರ ಎಂಬ 3 ಅಕ್ಷರದಿಂದ ಮಾತನಾಡಿ ಎನ್ನಗೆ ರತಿ ಕೆಳಗೆ ಅನುಕೂಲವಾದರೆ ನಿನ್ನಗೆ ಕ್ಷಣ ಮಾತ್ರದೊಳ ಮಧುವನ್ನು ಕೊಟ್ಟು ಕಳುಹಿಸುವನು ನಾರೇ. ಈಗಿರುವುದು ನೋಡು, ಸುಲಭವಾಗಿ ಮಧುವನ್ನು ತೆಗೆದುಕೊಂಡು ಹೋಗುವ ದಾರಿ. ಅಣ್ಣಯ್ಯ, ಸುಂದರಿ, ನೀನೇನು ಸುಲಭವಾಗಿ ಹೇಳಿದೆಯಲ್ಲ. ಹೌದು ಸುಂದರಿ, ನನ್ನನ್ನು ಏನು ಕನ್ನಿ ಅಂತ ತಿಳಿದುಕೊಂಡಿರುವೆಯಾ? ಎನ್ನ ಕಣ್ಣಿಗೆ ಕನ್ಯಾ ಮಣಿಯೊಳಗಿಂತ ಮಿಗಳಾಗಿ ಕಾಣುವೆಯಲ್ಲ. ಅಣ್ಣಯ್ಯ, ಸುಂದರಿ, ನನಗೆ ಪತಿಗಳಿರುವರು.
ನಿನ್ನ ಪತಿಗಳು ಎಲ್ಲಿ ಇರುವರು? ಗಂಧರ್ವ ಪಾತೆಗಳ ಎಂದೇನ ಏನಾದೋಳೋ ಅಣ್ಣ ಮಂದ ಮಾತೆಯೇ ನಿನ್ನ ಮಂದ ಮಾತೆಯೇ ನಿನ್ನ ಮಂದ ಮಾತೆಯೇ ನಿನ್ನ ಕೊಂದ ಬೇಡೋ ಅಣ್ಣ. ಅಣ್ಣಯ್ಯ, ಸುಂದರಿ, ನಾನು ಕೇಳುವುದೇನು, ನೀನು ಮಾತನಾಡುವುದೇನು? ನೀನು ಬಂದಿದ್ದ ಮಧುವನ್ನು ತೆಗೆದುಕೊಂಡು ಹೋಗುವುದಕ್ಕೆ, ನಾನು ಮಾತನಾಡುವ ನಿನಗೆ ಮಧುವನ್ನು ಕೊಟ್ಟು ಕಳುಹಿಸಲಕ್ಕೆ. ಅಣ್ಣಯ್ಯ, ಸುಂದರಿ, ನಿನ್ನ ದುಡುಕುತನವನ್ನು ನನ್ನ ಪತಿಯಾದ ಗಂಧರ್ವರೇನಾದರೂ ಕಂಡರೆ ನಿನ್ನನ್ನು ಜೀವದಿಂದ ಬಿಡಲಾರರು. ಎನ್ನ ದುಡುಕುತನವನ್ನು ಕಂಡರೆ ಸೈರಿಸಲಾರರೆಂದು ಹೇಳಿದೆಯಲ್ಲ. ಸಹಜವಾಗಿ ಅಂಥ ಬಲವಂತರೇ ಅವರಾದರೆ ಅಷ್ಟು ಮಂದಿ ಪತಿಗಳಿದ್ದು ಯಕೋಚಿತಿ ಒಬ್ಬ ಹೆಣ್ಣನ್ನು ಸಲಹುವುದು ಕೈಲಾಗದೆ ನಿನ್ನನ್ನು ಪರರ ಮನೆಯಲ್ಲಿ ಏತಕ್ಕಾಗಿ ಬಿಟ್ಟಿರುವರು? ವಿಧಿಲಿಖಿತ ಮೀರುವರು ಯಾರು ಅಣ್ಣಯ್ಯ? ಆ ವಿಧಿಲಿಖಿತ ನನ್ನನ್ನು ಕೂಡಬೇಕು ಎಂದು ಬರೆದಿದ್ದರೆ ಹಾಗೆಲ್ಲ ಮಾತನಾಡಬಾರದು ಅಣ್ಣಯ್ಯ. ಏತಕ್ಕಾಗಿ ಮಾತನಾಡಬಾರದು? ನನ್ನ ಪತಿಗಳು ಸಾಮಾನ್ಯದವರಲ್ಲ. ಈ ಶತಸಿಂಹ ಶಕ್ತಿಯುಳ್ಳ ಕೀಚಕನೆಂದರೆ ಸಾಮಾನ್ಯದವನೆಂದು ತಿಳಿದುಕೊಂಡಿರುವೆಯಾ? ನಿನ್ನೊಂದು ಮಾರ್ಗ ರೀತಿಯನ್ನು ಬಿಟ್ಟು ನನಗೆ ಮಧುವನ್ನು ಕೊಟ್ಟು ಕಳಿಸುವಂತ ನಾವು ಹಣ್ಣ ಬರೋದು ನನಗೆ ಪುಣ್ಯ. ಎಲೆ ಕಮಲದಂತೆ ಇರುವ ಕಮಲಾಕ್ಷಿ, ದ್ರಾಕ್ಷಿಯಂತೆ ಇರುವ ನೀರಜಾಕ್ಷಿ, ಅಣ್ಣಯ್ಯ ಹಣ್ಣಿನಂತೆ ಇರುವ ಅಂಬುಜಾಕ್ಷಿ, ನಿನ್ನ ಮೇಲಾಗಿರುವುದು ಎನ್ನಗೆ ಬಹು ಅಪೇಕ್ಷೆ. ನಿನ್ನಗೆ ಮಧುವನ್ನು ಕೊಟ್ಟು ತೀರಿಸುವೆನು ನಿನ್ನ ಅಪೇಕ್ಷೆ, ನಿನ್ನ ಅದರಾಮೃತವನ್ನು ಕೊಟ್ಟು ತೀರಿಸುವೆಯ ಹೇಳು ನನ್ನ ಅಪೇಕ್ಷೆ. ಎಲೆ ಸುಂದರಿ, ಅದರವೆಂದರೆ ನಿನ್ನ ತುಟಿಯು, ತುಟಿಯ ಒಳಗೆ ಇರುವ ರಸವೇ ಲಾಲಾರಸವು. ಆ ಅಮೃತವನ್ನು ನಾನು ಸವಿದ ಮೇಲೆ ನಿನ್ನಗೆ ಬೇಕಾದ ಮಧುವನ್ನು ಕೊಟ್ಟು ಕಳುಹಿಸುವನ ಕಮಲಾಕ್ಷಿ, ತೀರಿಸನ್ನ ಅಪೇಕ್ಷೆ. ಅಣ್ಣಯ್ಯ, ಎಲೆ ಸುಂದರಿ, ಪರಸತಿಯರ ಮುಂದೆ ಈ ರೀತಿ ಮಾತನಾಡಬಾರದು. ಈ ರೀತಿ ಪರ ಸ್ತ್ರೀಯರ ಮುಂದೆ ಮಾತನಾಡದೆ ಹೋದರೆ ಒಡ ಹುಟ್ಟಿದವರ ಮುಂದೆ ಮಾತನಾಡಬೇಕೇನು ಸುಂದರಿ? ಅಣ್ಣಯ್ಯ, ಎಲೆ ನಾರಿ, ನನಗೆ ಪತಿಗಳಿರುವರೆಂದು ಹೇಳಿ. ನಿನ್ನ ಪತಿಗಳು ಎಲ್ಲಿ ಇರುವರೆಂದು ಕೇಳಿದನಲ್ಲ. ಏನು ಮಾಡುವೆ? ನಿನ್ನ ಪತಿಗಳು ಎಲ್ಲಿ ಇರುವರು ಬರ ಹೇಳು. ಅವರ ಶಕ್ತಿಯೋ ನನ್ನ ಶಕ್ತಿಯೋ ನೋಡಿಕೊಳ್ಳುವೆನು. ಯುದ್ಧ ನಡೆದ ಮೇಲೆ ನಿನ್ನನ್ನು ಎತ್ತಿಕೊಂಡು ಹೋಗಿ ನನ್ನ ಏಕಾಂತದ ಮಂಚದ ಮೇಲೆ ನಿನ್ನ ಕೂಡ ಸರಸಲ್ಲಾಪವನ್ನು ಆಡುವೆನು. ಯುದ್ಧದಲ್ಲಿ ನೀನೇ ಮಾಡಿದೆ ಹೋದರೆ ನನ್ನನ್ನು ಗೆಲ್ಲುವ ಗಂಡಗಲಿ ಅವನ್ಯಾವನಿರವನು? ಅಣ್ಣಯ್ಯ, ಎಲೆ ಸುಂದರಿ, ಹೇಳವನ ಕೇಳು. ಅದು ಏನು ಚೆನ್ನಾಗಿ ಹೇಳು. ತರೆಯೋಳ ಮೇರೆಯವ ಪ್ರೇಮರ ಮೇವೇಶ ಅಣ್ಣ ನಿನ್ನಾಯ ನಾಡತೆಯೋ ನಿನ್ನಾಯ ನಾಡತೆಯೋ ನಿನ್ನಾಯ ನಾಡತೆಯೋ ಅಣ್ಣ. ಅಣ್ಣಯ್ಯ, ಎಲೆ ಸುಂದರಿ, ನಾನು ಬಂದು ಬಹಳ ಹೊತ್ತಾಯ್ತು. ನೀನು ಬಂದು ಬಹಳ ಹೊತ್ತಾದರೆ ಏನಾಯಿತು? ಎನ್ನ ಏಕಾಂತ ಮಂದಿರಕ್ಕೆ ಬಂದು ಎನ್ನ ಅಪೇಕ್ಷೆಯನ್ನು ಈಡೇರಿಸು. ನಿನ್ನಗೆ ತಕ್ಷಣವೇ ಮಧುವನ್ನು ಕೊಟ್ಟು ಕಳುಹಿಸುವೆನು. ನಿಮ್ಮ ಅಕ್ಕಯ್ಯಳಾದ ಸುಧಿಷ್ಠ ದೇವಿಯು ನನ್ನ ಮೇಲೆ ಸಿಟ್ಟಾಗಬಹುದು. ನಮ್ಮ ಅಕ್ಕಯ್ಯಳ ಸಿಟ್ಟಾಗುವುದರೊಳಗಾಗಿ ಒಂದು ರಾತ್ರಿ ನನ್ನನ್ನು ಏತಕ್ಕಾಗಿ ಕುಡಿ ನೋಡಬಾರದು? ಅಣ್ಣಯ್ಯ, ಎಲೆ ಸುಂದರಿ, ಜಾಗ್ರತೆಯಿಂದ ಮಧುವನ್ನು ಕೊಟ್ಟು ಕಳಿಸುವಂತ ನಾವು ಹಣ್ಣ ಸೊಗಲ ಲಾವಣ್ಯ. ಎಲೆ ಸುಂದರಿ,
ಎನ್ನಗೆ ಬೇಕಾಗಿರುವುದು ಜೇನುತುಪ್ಪದ ಮದುವೆಂದು ಹೇಳಿದೆಯಲ್ಲ, ಹೌದಣ್ಣಯ್ಯ. ಮತ್ತೆ ಜೇನಿನ ಮದುವು ಪುರುಷನಲ್ಲಿ ದೊರೆಯುವುದಾ ಅಥವಾ ಅಡವೆಯಲ್ಲಿ ದೊರೆಯುವುದಾ? ಅದು ನಿಮ್ಮ ಅಕ್ಕನಿಗೆ ಗೊತ್ತಾಗಬೇಕು. ಮತ್ತೆ ನಮ್ಮ ಅಕ್ಕನಿಗೆ ಗೊತ್ತಾದರೆ ಏನಾಯಿತು? ಮತ್ತೆ ನಿನಗೆ ತಿಳಿಯಲಿಲ್ಲವೇ? ಅವಳು ಹೋಗಂದು ಹೇಳಿದಳು, ನಾನು ಬಂದೆನು. ಅವಳು ನಮ್ಮ ಅಕ್ಕಯ್ಯಳ ಹೇಳಿದ ಮಾತು ನೀನು ಏನಾದರೂ ಕೇಳುವೆಯಾ? ಸಹಜವಾಗಿ ಕೇಳಿದೆ. ಮತ್ತೆ ನಮ್ಮ ಅಕ್ಕಯ್ಯಳು ನನಗೆ ರತಿ ಕೆಳಗೆ ಅನುಕೂಲವಾಗಂದರೆ ನೀನು ರತಿ ಕೆಳಗೆ ಅನುಕೂಲವಾಗುವೆಯಾ? ಸಾಧ್ಯವಿಲ್ಲ. ಮತ್ತೆ ನೀನೇ ಹೇಳಿದೆಯಲ್ಲ, ನಿಮ್ಮ ಅಕ್ಕಯ್ಯಳು ಹೇಳಿರುವಳು, ಅಕ್ಕನ ಮಾತು ನಾನು ಕೇಳಿರುವೆನೆಂದು.